ನಾವು ಬಿಸಿ ಊಟ ಯೋಜನೆಯಿಂದ ಮಾತಾಡಕತ್ತೀವಿ. ಉತ್ತರ ಕೊಡಿ ಕಾರ್ಯಕ್ರಮ ಹಮ್ಮಿಕೊಂಡ ಪವರ್ ಟಿವಿಯವರಿಗೆ ಸಂಘಟನೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಈಗ ನಮ್ಮ ಸಂಸದರಿಗೆ ನಮ್ಮ ಪ್ರಶ್ನೆ, ಕೇಂದ್ರ ಸರ್ಕಾರ ಕೇವಲ 600 ರೂಪಾಯಿ ಕೊಟ್ಟು ನಮ್ಮನ್ನು ದುಡ್ಸೋಣಕತ್ತೈತೆ. ನಾವು ಪ್ರತಿ ಶಾಲೆಯಲ್ಲಿ ಕನಿಷ್ಠ 5 ರಿಂದ 6 ತಾಸು ನಾವು ಕೆಲಸ ಮಾಡಕತ್ತೀವಿ. ಈ ಯೋಜನೆಯಲ್ಲಿ ಕೆಲಸ ಮಾಡೋಂಥ ಮಹಿಳೆಯರು ಬಹಳ ನಿರ್ಗತಿಕರದರ, ವಿಧವೆಯರದರ, ಅಂಗವಿಕಲರದರ. ಹಂಗಾಗಿ ಅವರು ಬಹಳ ಸಂಕಷ್ಟದಾಗ ಅದರ. ಕೇವಲ 600 ರೂಪಾಯಿದಾಗ ಒಂದು ದಿವಸ ಜೀವನ ಸಾಗಿಸಕ್ಕೆ ಆಗಾಗಿಲ್ಲ. ಅದಕ್ಕೆ ತಾವು ದಯವಿಟ್ಟು ನಮ್ಮ ಬಗ್ಗೆ ಪ್ರಧಾನಮಂತ್ರಿ ಜೊತೆ ಚರ್ಚೆ ಮಾಡಿ ಬಿಸಿ ಊಟ ಯೋಜನೆ, ಬಿಸಿ ಊಟ ಯೋಜನೆ ಶಾಲೆಯಲ್ಲಿ ಮಕ್ಕಳಿಗೆ ಬಿಸಿ ಊಟ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಸರ್. ಹಂಗಾಗಿ ನಾವು ಬಹಳ ಸಂಕಷ್ಟದಾಗ ಅದೀವಿ. ಗರಿಷ್ಠ 10 ವರ್ಷದಿಂದ ನಮಗೆ 1 ಪೈಸಾ ಕೂಡ ಏರಿಸಿಲ್ಲ. ಅದಕ್ಕಾಗಿ ನೀವು ಪ್ರಧಾನಮಂತ್ರಿಗಳಿಗೆ ಚರ್ಚೆ ಮಾಡಿ ನಮ್ಮ ವೇತನ ಜಾಸ್ತಿ ಮಾಡಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀವಿ. ಬಿಸಿ ಊಟ ಮಾಡಿ ಈಗ ನಾನು ತಮಗೆಲ್ಲ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರದವರು ಕಾರ್ಯಕ್ರಮ ಕೊಡ್ತಾರೆ, ಹಣಕಾಸಿನ ನೆರವು ಕೊಡ್ತಾರೆ. ಅದೆಲ್ಲವನ್ನೂ ಕೂಡ ಇವತ್ತು ಜಾರಿ ಮಾಡ್ತಕ್ಕಂಥದ್ದು, ಅನುಷ್ಠಾನ ಮಾಡ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರದ ಹೊಣೆ. ಅದರ ಜೊತೆ ರಾಜ್ಯ ಸರ್ಕಾರ ಅಧಿಕಾರಿಗಳ ಜೊತೆ ಒಂದು ಹೊಣೆ ಇರ್ತಾ ಇದೆ. ಅದಕ್ಕೆ ನಾನು ಇಲ್ಲಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕೇಂದ್ರ ಸರ್ಕಾರದಿಂದ ಏನು ನೆರವು ಬರಬೇಕು ಸಾಧ್ಯತೆ 100ಕ್ಕೆ 100ರಷ್ಟು ನಾನು ಮಾಡ್ತೇನೆ. ನಾನು ಯಾವತ್ತೂ ಕೂಡ ಭರವಸೆ ಕೊಡುವ ಆ ಒಂದು ಮನಸ್ಥಿತಿ ನಾನು ಇಲ್ಲಿ ಇರೋದಿಲ್ಲ. ಆ ಒಂದು ಭಾವನೆಯನ್ನು ಕೂಡ ನಾನು ಬೆಳೆಸ್ಕೊಂಡು ಬಂದಿಲ್ಲ. ಆದರೆ ನನಗೆ ನಿಮ್ಮ ಕೆಲಸದ ಬಗ್ಗೆ ಗೊತ್ತಿದೆ. ನೀವು ಭಾಳಷ್ಟು ಕಷ್ಟಪಡ್ತಿದ್ದೀರಿ, ಭಾಳಷ್ಟು ಮಕ್ಕಳಿಗೆ ಬಿಸಿ ಊಟ ಮಾಡಿ ನೀವು ಕೊಡ್ತಿದ್ದೀರಿ. ಭಾಳಷ್ಟು ಒಳ್ಳೆಯ ಕೆಲಸ, ಒಂದು ಪವಿತ್ರವಾದ ಕೆಲಸ ತಾವೆಲ್ಲ ಮಾಡ್ತೀರಿ. ಇದಕ್ಕೆ ಹೆಚ್ಚು ನಿಮಗೆ ಆ ಒಂದು ಹಣಕಾಸಿನ ನೆರವು ಸಿಗಬೇಕನ್ನುವ ಮನಸ್ಸು ನನ್ನದು ಕೂಡಿದೆ. ಅದು ಕೇಂದ್ರ ಸರ್ಕಾರದ ಹಂತದಲ್ಲಿರಲಿ, ರಾಜ್ಯ ಸರ್ಕಾರದ ಹಂತದಲ್ಲಿರಲಿ 100ಕ್ಕೆ 100ರಷ್ಟು ತಾವು ನನಗೆ ಫೋನ್ ಮಾಡಿಯೂ ಕೂಡ ಕೇಳ್ಬೋದು. ಅದ್ರ ಬಗ್ಗೆ ನಾನು ಸ್ಪಂದನೆ ಮಾಡಿ ಇವತ್ತು ನಾನು ಕೆಲಸ ಮಾಡಲಿಕ್ಕೆ ಬಯಸ್ತೀನಿ. ನಮಸ್ಕಾರ ಸಂಸದರಿಗೆ ಮತ್ತು ಉತ್ತರ ಕೊಡಿ ಕಾರ್ಯಕ್ರಮ ನಿರೂಪಣೆ ಮಾಡಿದ ಪವರ್ ಟಿವಿ ಅವರಿಗೆ. ನಾನು ಯಲ್ಲಪ್ಪ ಪೂಜಾರ್ ಕಟಗೇರಿ ಅವರು. ಈಗ ಕೇಂದ್ರ ಸರ್ಕಾರದಿಂದ ಕಲಾವಿದರಿಗೆ ವರ್ಷದ ಮಾಶಾಸನವನ್ನು ಕೊಡ್ತಾ ಇತ್ತು ಮೊದಲ. ಹೆಚ್ಚು ಕಡಿಮೆ ಈಗ 2010ರಿಂದ ಹೊಸ ಕಲಾವಿದರಿಗೆ ಮಾಶಾಸನವನ್ನೇ ಶಂಕ್ಷನ್ ಮಾಡಿಲ್ಲ. ಉದಾಹರಣಾರ್ಥವಾಗಿ ನಮ್ಮ ಕಡೆ ನಾನೇ ಒಂದು 8 ರಿಂದ 9 ಲೆಟರ್ ತೊಗೊಂಡು ಕೇಸೆ ಬುಕ್ಲೆಟ್ ಮಾಡಿ ಕೇಸೆ ಸಾಕಷ್ಟು ಜನರು ಅಲ್ಲಿ ಕಳಿಸಿದ್ದೀವಿ ದೆಹಲಿಗೆ. ಅಲ್ಲೇ ಯಾವ ಶಿಫಾರಸ್ಸಾಗಿಲ್ಲ, ಯಾವ ಅವ್ರಿಗೆ ಇನ್ನೂ ಅವರು ಕಲಾವಿದರ ಮಾಶಾಸನ ಮುಟ್ಟಿಲ್ಲ. ರಾಜ್ಯ ಸರ್ಕಾರ ಕೊಡ್ತಕ್ಕಂಥ 2,000 ಎದಕ್ಕೂ ಒಂದು ಕಾಸು ಉಪಿಗೂ ಆಗೋದಿಲ್ಲ. ಕೇಂದ್ರ ಸರ್ಕಾರ 4,000 ಪ್ರತಿ ತಿಂಗಳ ಕೊಡ್ತಾ ಇತ್ತು. ಅದು ವರ್ಷಕ್ಕೆ ಒಂದ್ಸರಿ ಕೊಟ್ಟ ಕೇಸೆ ಅದು ಚೆಕ್ ಮುಖಾಂತರವಾಗಿ ಕೇಸೆ 3 ಕಂತು ಮಾಡಿ ಕೇಸೆ ಅದು ನಾವು ತಗೊಳ್ಳೋಂಥ ಒಂದು ಸಿಸ್ಟಮ್ ಇತ್ತು. ಆದರೆ ಈಗ 10 ವರ್ಷದಿಂದ ಯಾವುದೇ ಕಲಾವಿದರನ್ನ ಆಯ್ಕೆ ಮಾಡಿಲ್ಲ. ನಾನು ಮೊದಲನೇದು 2ನೇ ಅವಧಿನಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅರ್ಧ ಭಾಗದಷ್ಟು ಕಲಾವಿದರಿಗೆ ಹಣಕಾಸಿನ ನೆರವು ಕೊಟ್ಟಿದ್ದು ಕೇವಲ ಬಾಗಲಕೋಟೆ ಜಿಲ್ಲೆ. ಆ ಒಂದು ಸಂದರ್ಭದಲ್ಲಿ ಏನು ನಿಮ್ಮ ಕಲಾವಿದರೇ ತೊಂದರೆ ಮಾಡಿದ್ರು, ಅವರು ವಯೋಮಿತಿಯಲ್ಲಿ ತಿದ್ದುಪಡಿ ಮಾಡಿ ಬೇರೆ ಬೇರೆ ಒಂದು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟು ಇವತ್ತು ಆ ಒಂದು ಕಲಾವಿದರ ಒಂದು ಪೆನ್ಷನನ್ನು ಪಡಿತಾ ಇತ್ತು. ಅದು ಸಚಿವರ ಗಮನಕ್ಕೆ ಬಂತು, ನಮ್ಮ ಗಮನಕ್ಕೆ ಬಂತು. ಅವತ್ತು ಸಚಿವರು ಒಂದು ಮಾತನ್ನು ಹೇಳಿದರು, ಶರ್ಮಾ ಅಂತ ಹೇಳಿ ಅವ್ರ ಮಂತ್ರಿಗಳಿಗೆ ಬಂತು, ಕಲಾವಿದರಿಂದ ಇಂಥ ಒಂದು ತೊಂದರೆ ಆಗೋದಿಲ್ಲ, ಸಂಬಂಧಿಸಿದ ಅಧಿಕಾರಿಗಳು ಕೂಡ ಇದರಲ್ಲಿ ಇರ್ತಾರೆ. ಆ ಒಂದು ಉದ್ದೇಶದಿಂದ ಯಾರು ಇವತ್ತು ಕಾನೂನು ಬಾಹಿರವಾಗಿ ಆ ಒಂದು ಹಣಕಾಸಿನ ನೆರವು ಪಡಿತಿದ್ದಾರೆ ಅವುಗಳನ್ನು ಮಾತ್ರ ಬಂದ್ ಮಾಡಂತ ಹೇಳಿದ್ದೇನೆ. ನಾನು ಈಗ ಹೊಸದಾಗಿ ಇದ್ದಿರ್ತಕ್ಕಂಥ ಸಚಿವರ ಜೊತೆನೂ ನಾನು ಕೂಡಿದ್ದೇನೆ, ಮಾತನಾಡಿದ್ದೇನೆ. ಇವತ್ತು ನಿಶ್ಚಿತವಾಗಿ ಯಾರು ನಿಜವಾದ ಕಲಾವಿದರಿದ್ದೀರಿ ಅವರಿಗೆ ಪೆನ್ಷನ್ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ. ನಮ್ಮ ಸ್ನೇಹಿತರೇ ಮಂತ್ರಿಗಳಿದ್ದಾರೆ.